ನೀವು ದೂರ ಮಾಡ್ಕೊ ಅಂತ ಹೇಳ್ತಾ ಇರೋದು ನನ್ನ ತಂಗಿನಲ್ಲ, ನನ್ನ ಉಸಿರನ್ನ. ಅವಳು ನನ್ನ ಉಸಿರು, ನನ್ನ ಜೀವ ಅವಳು. ಅದಕ್ಕೆ ನೀವು ಹೇಳೋದೆಲ್ಲ ನನ್ನ ತಲೆಗೆ ಹೋಗ್ತಿದೆಯೋ ಹೊರತು ನನ್ನ ಮನಸ್ಸಿಗೆ ಹೋಗ್ತಿಲ್ಲ. ಯಾಕೆ ಅಂದ್ರೆ ನನ್ನ ಮನಸ್ಸಿನ ತುಂಬ ನನ್ನ ತಂಗಿನೇ ತುಂಬಿದ್ದಾಳೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ವಿಳಾಸ ಇರುತ್ತೆ. ಆ ವಿಳಾಸ ಇಲ್ಲ ಅಂದ್ರೆ ಅವನು ಮನುಷ್ಯನೇ ಅಲ್ಲ, ಶವ. ನನ್ನ ವಿಳಾಸ ಏನು ಗೊತ್ತಾ? ಈಶ್ವರಪ್ಪ ಅಳಿಯ, ಜ್ಯೋತಿ ಗಂಡ, ಪಂಚಾಯಿತಿ ಅಧ್ಯಕ್ಷ ಇದಲ್ಲ. ತುಳಸಿ ಅಣ್ಣ ಶಿವಣ್ಣ. ಇದು ನನ್ನ ವಿಳಾಸ. ನಾನು ಹೇಳ್ತಾ ಇರೋದು ನಿಮಗಿಷ್ಟ ಆಗುತ್ತೋ ಬಿಡುತ್ತೋ, ಅರ್ಥ ಆಗುತ್ತೋ ಬಿಡುತ್ತೋ, ನೀವೆಲ್ಲ ಇದನ್ನು ಒಪ್ಕೋತಿರೋ ಬಿಡ್ತಿರೋ, ನನಗಿದ್ಯಾವುದೂ ಬೇಕಿಲ್ಲ. ನನಗೆ ಬೇಕಿರೋದು ಒಂದೇ, ನನ್ನ ತಂಗಿ. ನಾನು ಅವಳಿಗೋಸ್ಕರನೇ ಬದುಕ್ತೀನಿ, ಅವಳಿಗೋಸ್ಕರನೇ ಸಾಯ್ತೀನಿ, ಅಷ್ಟೇ. ಏನಂದ್ರಿ ಮಾವ? ನಿಮ್ಗೆ ನಿಮ್ ತಂಗಿನೇ ವಿಳಾಸ, ಅವಳೇ ಉಸಿರೋದ್ಮೇಲೆ ನನ್ನನ್ನ ಯಾಕೆ ಮದ್ವೆ ಆದ್ರಿ? ಯಾಕೆ ಮದ್ವೆ ಆದ್ರಿ? ಇನ್ನೊಂದೇನೋ ಅಂದ್ರಿ, ವಿಳಾಸ ಇಲ್ಲದೆ ಇರೋನು ಮನುಷ್ಯನೇ ಅಲ್ಲ, ಶವ ಅಲ್ವಾ? ಸರಿ, ನಿಮ್ಗೆ ನಿಮ್ ತಂಗಿ ವಿಳಾಸ, ಅವಳಿಗೆ ಅವಳ ಗಂಡ ವಿಳಾಸ. ನನ್ಗಿಲ್ವ ಮಾವ ವಿಳಾಸ? ಶಿವಣ್ಣನ ಹೆಂಡತಿ ಅನ್ನೋದು ನನ್ನ ವಿಳಾಸ. ನೀವು ನಿಮ್ ತಂಗಿನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಲ್ವಾ, ಅದಕ್ಕಿಂತ 10 ಪಟ್ಟು ಜಾಸ್ತಿ ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಮಾವ. ಆದ್ರೆ ಇವತ್ತು ಒಂದೇ ಒಂದ್ ಮಾತಲ್ಲಿ ನನ್ನ ಪ್ರೀತಿನ ನನ್ನನ್ನ ಕೊಂದ್ಬಿಟ್ರಿ ಮಾವ. ನನ್ನ ಪ್ರೀತಿನೇ ನನ್ನ ಹತ್ರ ಇಲ್ಲ ಆದ್ಮೇಲೆ, ನಿಮ್ ವಿಳಾಸನೇ ನನ್ನ ಹತ್ರ ಇಲ್ಲ ಆದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ನಾನು ಯಾರಿಗೋಸ್ಕರ ಬದುಕಿರ್ಲಿ? ಇಲ್ಲ, ನಾನು ಬದುಕಿರಲ್ಲ, ನಾನು ಸಾಯೋದೇ ಸರಿ. ನಾನು ಸಾಯ್ತೀನಿ. ಅಯ್ಯೋ, ಜ್ಯೋತಿ
ಜ್ಯೋತಿ ಬೇಡ ಜ್ಯೋತಿ, ಬೇಡ ಕಣವ. ಹೀಗೆಲ್ಲ ಮಾಡ್ಬೇಡ ಜ್ಯೋತಿ, ನೀನ್ ಮಾಡ್ತಿರೋ ತಪ್ಪು ಜ್ಯೋತಿ. ಹೌದು ಕಣವ. ಬೇಡ ಜ್ಯೋತಿ. ಜ್ಯೋತಿ ಇಲ್ಲ ಮಾವ, ಇದೆ ಸರಿ. ನಿಮ್ಗೆ ನಿಮ್ ತಂಗಿ ತಾನೇ ಮುಖ್ಯ. ನಾನ್ ಸಾಯ್ತೀನಿ, ನೀವು ಅವಳು ಖುಷಿಯಾಗಿರಿ. ಜ್ಯೋತಿ ಜ್ಯೋತಿ ಬೇಡ ಕಣವ. ಜ್ಯೋತಿ ಜ್ಯೋತಿ, ಏನಿದು ಹುಚ್ಚಾಟ? ನನ್ನನ್ನ ಯಾಕೆ ಬದುಕಿದ್ರಿ? ನೆಮ್ಮದಿಯಾಗಿ ಸಾಯಕ್ಕೂ ಬಿಡಲ್ಲ. ನೀನ್ ಯಾಕೆ ಸಾಯ್ಬೇಕು ಜ್ಯೋತಿ? ಮೊದಲು ನಾನು ಯಾಕೆ ಬದುಕಬೇಕು ಅಂತ ಹೇಳಿ. ನನ್ ಪ್ರೀತಿ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ಮೇಲೆ ನಾನ್ ಬದುಕಿದ್ರು ಏನ್ ಪ್ರಯೋಜನ ಮಾವ? ನೋಡು ಜ್ಯೋತಿ, ನನ್ನ ತಂಗಿನೇ ನನ್ನ ಸರ್ವಸ್ವ. ಅವಳೇ ನನ್ನ ಜೀವ, ಅವಳೇ ನನ್ನ ಉಸಿರು. ಅದೆಲ್ಲ ನಿಜ. ಹಾಗಂತ ನನಗ್ ನಿನ್ಮೇಲೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು? ನಿನ್ಮೇಲೂ ಬೆಟ್ಟದಷ್ಟು ಪ್ರೀತಿ ಇದೆ. ದಯವಿಟ್ಟು ದಯವಿಟ್ಟು ಇನ್ಯಾವತ್ತೂ ಈ ಥರ ಮಾಡಬೇಡ. ನನ್ಗೇನ್ ಸಾಯ್ಬೇಕು ಅಂತ ಆಸೆ ನಮ್ಮವ, ಆದ್ರೆ ನನ್ನ ಸಾಯಿಸ್ತಾ ಇರೋದು ನೀವು. ನಾನಿವತ್ತು ಸಾಯಕ್ ಹೋಗ್ತಿರೋದು ಮಾತ್ರ ನಿಮ್ ಕಣ್ಣಿಗೆ ಕಾಣಿಸ್ತಿದೆ, ಆದ್ರೆ ಮಾನಸಿಕವಾಗಿ ದಿನ ಸಾಯ್ತಾ ಇದ್ದೀನಿ. ಅದ್ ನಿಮಗ್ ಗೊತ್ತಿಲ್ವಾ? ದಿನ ಸಾಯ್ತಾ ಬದುಕೋದಕ್ಕಿಂತ ಒಂದೇ ಸಲ ಸಾಯೋದೇ ಮೇಲು. ಜ್ಯೋತಿ, ನಾನು ನಿಂಗೆ ಹೇಗೆ ಹೇಳಿ? ಹೇಗೂ ಹೇಳ್ಬೇಡಿ ಮಾವ, ನೀವಿಷ್ಟ ತನಕ ಹೇಳಿದ್ದೆ ಸಾಕು. ಆದ್ರೆ ಒಂದ್ ಮಾತ್ ಮಾತ್ರ ನಿಜ. ಇವಾಗ ನೀವು ನನ್ನ ಬಚಾವ್ ಮಾಡ್ಬಿಟ್ರಿ, ಆದ್ರೆ 24 ಗಂಟೆ ನನ್ನ ಜೊತೆಲೇ ಇರ್ತೀರಾ? ಇಲ್ಲ ಅಲ್ವಾ? ಜ್ಯೋತಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಹೀಗೆಲ್ಲ ಮಾತಾಡ್ಬಾರ್ದು ಅಂತಂದ್ರೆ, ಹೀಗೆಲ್ಲ ಮಾಡಬಾರ್ದು ಅಂತಂದ್ರೆ ಇವಾಗ್ಲೇನೆ ನೀವು ಆ ಇಂದ್ರನ್ ಕುಟುಂಬದ ಜೊತೆ ಇರೋ ಸಂಬಂಧ ಕಳ್ಕೋಬೇಕು.